ಫೋನು ಬ್ರಷ್ ಮಾಡ್ಕೋ ಬಾ, ಬ್ರಷ್ ಮಾಡ್ಕೋ. ಅಪ್ಪನ ಫೋನ್, ಅಪ್ಪಾಜಿ ಫೋನ್ ಚಾರ್ಜ್ ಹಾಕಿ, ಚಾರ್ಜ್ ಇಲ್ಲದ. ಅವಂಗ ಫೋನ್ ಬೇಕಂತ, ಇಲ್ಲಾಂದ್ರೆ ಊಟಕ್ಕರ್ ಹಾಕಿ ಕೊಡ್ಬೇಕಂತ, ಬ್ರಷ್ ಮಾಡ್ಕೊಂಡು ಇಲ್ಲ ಹಂಗ ಊಟ ಮಾಡ್ತಾನಂತ ನೋಡ್ರಿ. ಪ್ರೀತಿಗೆ ಯಾರು ಲೈಕ್ ಮಾಡಬೇಡ್ರೆ, ನಂಗೆ ಲೈಕ್ ಮಾಡಿ. ಮತ್ತೆ ಹೇಳು, ನಿಂಗೆ ಲೈಕ್ ಮಾಡ್ಬೇಕಾ ನಂಗೆ ಲೈಕ್ ಮಾಡ್ಬೇಕಪ್ಪ? ಹಾಂ ಯಾರಿಗೂ ಇಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡ್ಬೇಕು, ಹೌದಿಲ್ಲ? ಬ್ರಷ್ ಮಾಡಿಸ್ತಾನೆ ಬಾ, ಬ್ರಷ್ ಮಾಡಿಸ್ತಾನೆ ಬಾ. ಹೊಟ್ಟೆ ಹೋಗಿ ಬೋವು ಅಕ್ಕ ನೋಡು, ಹೊಟ್ಟಿಗೆ ಹೆಂಗೆ ಕಪ್ಪ 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 ಹೊಟ್ಟೆ ಕಡಿತೈತಿ. ಎಲ್ಲಿ ನೀರು ತೊಳ್ಕೊಳ್ಳಿ, ಜಳಕ ಮಾಡ್ತೀನಿ. ನೀರ್ಕಾದು ನನ್ನ ಜಳಕ ಹಾಕಿ ನೋಡ್ತೀನಿ. ಅಲ್ಲ ಹೆಂಗೆ ನಿಂತಿರ್ಲಿ, ಅಲ್ಲೋಣ ಇದು ಅಲ್ಲಿ ನೀರು ಸ್ವಲ್ಪ ಮಮ್ಮದ ಬಿಡ ಟವಲ್ ನೀ ಸರಿ ಇಲ್ಲ. ಅಣ್ಣ ಟವಲ್ ಕೊಡೋಣ, ಜಳಕ ಮಾಡ್ತಾನ. ಸರಿ ಒಂದು ಟವಲ್ ತೊಗೊಂಬಪ್ಪ. ಹುಚ್ಚ ಶನವ ನೀನು. ಫ್ರೆಂಡ್ಸ್, ನಮ್ಮ ಕಾರ್ತಿಕ್ ಈಗ ಆನ್ಲೈನ್ ಕ್ಲಾಸ್ ಶುರು ಹೋಗ್ತೈತಿ. ನನಗೆ ಇದನ್ನು ನನ್ನ ಫ್ರೆಂಡ್ ಹೇಳಿದ, ಅಂದರೆ ಔಟ್ ಆಫ್ ಅಲ್ಲಿ ಇರ್ತಾಳಲ್ಲ ನನ್ನ ಫ್ರೆಂಡ್ ಹೇಳಿದ್ದು. ಹಾಗಾಗಿ ನಾವು ಈಗ ನಮ್ಮ ಕಾರ್ತಿಕ್ನ ಆನ್ಲೈನ್ ಕ್ಲಾಸಸ್ ಶುರು ಹೋಗ್ತೈತಿ, ನಾವು ಅದಕ್ಕೆ ಜಾಯ್ನ್ ಆಗ್ತೀವಿ. ಈಗ ಹೆಂಗಂತಂದ್ರೆ ಎಲ್ಲ ಮಕ್ಳಿಗೂ ಬೇರೆ ಬೇರೆ ಸಬ್ಜೆಕ್ಟ್ ಏನು ಬರ್ತೈತಿಲ್ಲ ಅದು ಈಜಿ ಅಂತ ಅನಿಸ್ತೈತಿ. ಮ್ಯಾಥಮೆಟಿಕ್ಸ್ ಏನು ಬರ್ತೈತಿಲ್ಲ ಅದು ಕೆಲವೊಂದು ಮಕ್ಕಳಿಗೆ ಕಷ್ಟ ಅಂತ ಅನಿಸ್ತೈತಿ. ಹಾಗಾಗಿ ಈಸಿ ಮೆಥಡಲ್ಲೇ ಭಾಳ ಅಂದ್ರೆ ಭಾಳ ಈಸಿಯಾಗಿ ನಾನು ಹೇಳ್ಕೊಡ್ತಾರೆ. ಬರ್ರಿ ಹೆಂಗಾದ್ರೆ ನೋಡ್ಕೊಬರೋಣ ಅಂತ. ಈಗ ಇಲ್ಲಿ ನಮ್ದು ಹೆಂಗಂತಂದ್ರೆ ಲ್ಯಾಪ್ಟಾಪ್ ಇದ್ರೆ ನಿಮ್ಗೆ ಇನ್ನೂ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿತ್ತು. ಮತ್ತು ಕರೆಂಟಿಂದ ಪ್ರಾಬ್ಲಮ್. ಹಾಗಾಗಿ ನಮ್ಮ ಲಕ್ಷ್ಮಿ ಫೋನಲ್ಲಿ, ಯಾಕಂದ್ರೆ ಅವಳೆಲ್ಲ ಆನ್ಲೈನ್ ಕ್ಲಾಸ್ ಇದನ್ನು ಮಾಡೋದು. ನಾನು ಹಿಂಗೆ ಹೋಗ್ತಿರ್ತೇನೆ ಬರ್ತಿರ್ತೇನೆ. ಈಗ ಎಷ್ಟು ಈಸಿ ಅಂದರೆ ಈಸಿ ಮೆಥಡಲ್ಲಿ ಹೇಳ್ಕೊಡೋದಿದ್ರೆ ನನಗೆ ಶಾಕ್ ಆಯ್ತು. ನಮ್ಮ ಆನ್ಲೈನ್ ಕ್ಲಾಸ್ ಮತ್ತು ಆಫ್ಲೈನ್ ಕ್ಲಾಸ್ ಏನಿರ್ತಾವಲ್ಲ ಮಕ್ಕಳಿಗೆ ಎರಡೂ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಫ್ಯೂಚರಲ್ಲಿ ಮ್ಯಾಥಮೆಟಿಕ್ಸ್ ಭಾಳ ಈಸಿಯಾಗಿ ಅವ್ರಿಗೆ ಬರಲಿ ಅಂಥೇಳಿ ನಾವು ನಮ್ಮ ಕಾರ್ತಿಕ್ನ ಆನ್ಲೈನ್ ಕ್ಲಾಸಿಗೆ ಹಚ್ಚೇವಿ. ಎಷ್ಟೊಂದು ಈಸಿ ಮೆಥಡಲ್ಲಿ ಹೇಳ್ಕೊಡೋದಿದ್ದಾರೆ ಅಂತಂದ್ರೆ ಅವ್ರು ಕೇಳೋ ಕ್ವಶನ್ಸ್ಗೆ ಇವು ಎಷ್ಟು ಪಟಾಪಟ್ ಅಂತ ಉತ್ತರ ಕೊಡೋದಿದ್ದ. ಯಾಕಂದ್ರೆ ಅವು ಮಕ್ಕಳಿಗೆ ನಾವು ಯಾವ ವಿಧಾನದಲ್ಲಿ ಹೇಳ್ಕೊಡ್ತೀವಿ ತಿಳಿಸ್ಕೊಡ್ತೀವಿ ಅದ್ರ ಮ್ಯಾಗ ಮಕ್ಕಳ ಮೈಂಡ್ ಶಾರ್ಪ್ ಆಕೈತೆ. ಅಂದ್ರೆ ಮ್ಯಾಥಮೆಟಿಕ್ಸ್ ಅವ್ರಿಗೆ ಈಸಿಯಾಗಿ ಅರ್ಥ ಆಗೋಂಗೆ ಹೇಳ್ಕೊಡ್ತಾರೆ. ನೀಲ್ಕಂಠ ಭಾನುವನವರ ಪ್ರಪಂಚದ ಫಾಸ್ಟೆಸ್ಟ್ ಹೋಮ್ ಕ್ಯಾಲ್ಕುಲೇಟರ್ ಅವ್ರು ತಯಾರಿಸ್ಯಾರ ಇದನ್ನು. ಹಾಗಾಗಿ ಇನ್ಯಾಕೆ ತಡ ಹೇಳ್ರಿ, ಈಗಲೇ ನಿಮ್ಮ ಮಕ್ಕಳನ್ನು ನೀವು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಮಾಡಿರಿ. ಎಲ್ಲ ಡೀಟೇಲ್ಸ್ನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಮತ್ತು ಫಸ್ಟ್ 100 ಪೀಪಲ್ಸ್ ಏನು ಜಾಯ್ನ್ ಆಗಿರಲ್ಲ ಅವ್ರಿಗೆ ಪ್ರೀ ಕ್ಲಾಸಸ್ ಇರ್ತೈತಿ. ಹಾಗಾಗಿ ತಡ ಯಾಕೆ ಮಾಡ್ತೀರಿ ಹೇಳ್ರಿ, ಈಗಲೇ ಎಲ್ಲ ಡೀಟೇಲ್ಸ್ನ ಕೊಟ್ಟಿರ್ತೇನೆ. ಅಲ್ಲಿಂದ ನೀವು ಆರಾಮ್ಸೆ ಜಾಯ್ನ್ ಆಗ್ಬೋದು. ನಮ್ಗೆ ಕರೆನ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಎಷ್ಟೋ ಜನ ತಾಯಂದಿರು ಈ ವಿಡಿಯೋನ ನೋಡ್ತಾರೆ. ಹಾಗಾಗಿ ಇಂಥ ಉಪಯೋಗನ ನೀವು ಪಡ್ಕೊಂಡು ಮತ್ತು ಮಕ್ಕಳಿಗೆ ನೀವು ತಿಳಿಸಿ ಹೇಳೋದ್ರಿಂದ ಒಂದು ಸಲ ನೀವು ಇಲ್ಲೇ ಜಾಯ್ನ್ ಆದ್ರಂದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ತೈತಿ ಮತ್ತು ಈಸಿಯಾಗಿ ಅವರ ಮ್ಯಾಥಮೆಟಿಕ್ಸ್ನ ಕಲಿತಾರೆ.
छोटी ಹಿಂಗ तली बचो मोती स्वच्छ ಮಾಡಿಸು टावेल ಹಂಗ ಇಡುದು ಕರ್ತಿಕ टावेल ತಗೋದನ ಅಲ್ಲಿ ಮುಸ್ರೆ ಹಂಗ ಬಿಡುದ ಎಷ್ಟು ಬಳ ತಾಟಿಗೆ ಹಾಕೋ ಎಲ್ಲಿ ಬಳದಿ ಬಳದಿ ಏನು ಉಬ್ಬೈತಿ ಹೌದನ ಅಲ್ಲಿ ಕದ ಹಾಕೋಗ ಬೆಳಕ್ ಬಿಡ್ತ ಅದನ್ನ ಹೇಳದ್ ಬಿಡವಿ ಎಷ್ಟನೇ ತಕ್ಕ ಸಾಲಿಗೆ ಅಂತ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಎಲ್ಲಿದ್ದೇನೆ ಅಂತೇಳಿ ನೀವು ಗೆಸ್ ಮಾಡಿರ್ಬೋದ. ಕೆಲವ್ರಿಗೆ ಗೊತ್ತಾಗಿರ್ತೈತಿ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ. ನಾನು ನಿನ್ನೆ ರಾತ್ರಿನ ಇದು ಧಾರವಾಡಕ್ಕೆ ಬರ್ತೀವಿ ನಾನು ಮತ್ತು ಸಣ್ಣನ. ನನಗೊಂದು ಹೆಲ್ತ್ ಪ್ರಾಬ್ಲಮ್ ಆಯ್ತು, ಹಾಗಾಗಿ ರಾತ್ರಿನೇ ಬಂದೀವಿ. ರಾತ್ರಿ ನಾವು ಧಾರವಾಡಕ್ಕೆ ಬಂದು ಮುಟ್ಬೇಕಾದ್ರೆ ಎಷ್ಟು 1 ಗಂಟೆ ಏನೋ ಆಯ್ತು. ಸಿಕ್ಕಾಪಟ್ಟೆ ಹೆಲ್ತ್ ಪ್ರಾಬ್ಲಮ್ ಆಯ್ತು ನನಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ನೆಕ್ಸ್ಟ್ ಡೇನ ಅಥವಾ 2 ದಿನ ಬಿಟ್ಟು ಲಾಗ್ ಮಾಡಿದೆ. ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೇನಿ. ಇಲ್ಲೇ ಪಕ್ಕದ ಮನೆಯವರ ಇಲ್ಲಿ ದೋಸೆ ಹಂಚಿಲ್ಲ ಲಕ್ಷ್ಮಿಯವ್ರ ಮನ್ಯಾಗ, ಪಕ್ಕದ ಮನೆಯವ್ರ ಮನ್ಯಾಗ ಇಸ್ಕೊಂಬಂದಿದ್ರು. ಅದು ಸರಿ ಇರಲಿಲ್ಲ, ಫುಲ್ ಎಲ್ಲ ಕಪ್ಪು ಆಗಿಬಿಡ್ತದೆ. ಮತ್ತು ಆ ಹುಡುಗಿ ಬಂದು ನಿಂತಿದ್ದಳಲ್ಲ, ಆಕಿ ಪಕ್ಕದ ಮನೆ ಹುಡುಗಿನ ಅವಿ ನಮ್ಮ ಮನ್ಯಾಗ ಐತೆ ಆಂಟಿ ತೊಗೊಂಬರ್ತೇನೆ ಅಂತೇಳಿ ಅಂತಂದಳು. ಹಿಟ್ಟು ಹಾಕಿ ಫ್ರಿಜ್ಜಲ್ಲೇನೋ ಇಟ್ಟು ಹೋಗಿದ್ದಾಳಂತ ಲಕ್ಷ್ಮಿ. ಹಾಗಾಗಿ ಮಾರ್ನಿಂಗ್ ಅವ್ರಿಗೆ ದೋಸೆ ಪಡ್ಡು ಒಂದಿದ್ರೆ ಮುಗೀತು, ಮತ್ತು ಏನೂ ಬೇಕಾಗಿಲ್ಲ. ಅಷ್ಟೊಂದು ಇಷ್ಟಪಡ್ತಾರೆ, ಡೈಲಿ ಕೊಟ್ರು ಡೈಲಿನೂ ತಿಂತಾರೆ. ಅದಕ್ಕೋಸ್ಕರ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಾಕತ್ತಿದ್ದೀವಿ ನಾವು. ಇವತ್ತಿನ ಲಾಗ, ಇವತ್ತಿನ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ತೆರಿಬೇಡ, ಸರಿ ತೆರೆದ್ರೆ ದಾಸಿ ಮಾಡಿಲ್ಲ. ಏನಿ ರೆಡಿ ಆಗೋಗ, ರೆಡಿ ಆಗಿ ಏನು ಹಚ್ಕೋ ಮನೆಗೆ. ಈ ಕುರ್ಚಿ ಮೇಲೆ ನೀ ಸರಿ ನಾ ಮಾಡ್ತೇನೆ. ಅಕ್ಕ ಗಂಧ ಆ ಕಡೆ ಇಲ್ಪಗದ ಅಲ್ಲ ಸೊಮ್ಮ ಈಗ ಬಂದಿಲ್ಲ ನೀವು? ಅವ್ರು ಇಚ್ಕೊಂಡೀಗ ಇಲ್ಲಿ ಬಾಜು ಮೊದಲಿದ್ದವ್ರು ನೀವು ಯಾವ ಊರು? ನಿಮ್ದು ಚೆನ್ನಾಪುರ. ಚೆನ್ನಾಪುರ ಯಾಕಡೆ? ಅಂಚಿಟ್ಗಿರಿ ಧಾರವಾಡ. ಹೌದಾ? ನಿಮ್ಮ ಮಮ್ಮಿ ಕೆಲಸ ಈಗ ಹೋಗ್ಯಾರ ಕೆಲ್ಸಕ್ಕೆ? ಹಾಂ ರೀ, ಮಮ್ಮಿ ಹೋಗ್ಯಾರ. ಇವ್ರು ನಮ್ಮ ತಮ್ಮ ಬಂದಿದ್ರಿ, ಅವ್ರು ಬಿಡಾಕ ಜಲ್ದಿ ಹೋಗ್ರಿ. ಅತ್ತಿ ಅದು 1 2 3 ಅಂತಿತ್ತಲ್ಲ, ಚಿಕ್ಲಿಕ್ ಅಂತಿತ್ತಲ್ಲ. 1 2 3 ಚಿಕ್ಲಿ ಅದಾ? ಗ್ಯಾಸಿನ ನಿಂದಿರಬಾರ್ದ, ಅಡುಗೆ ಮಾಡೋದು ಬೈತಾರಲ್ಲಿ ನೋಡೋರು. ಇಲ್ಲ ಹಚ್ಚಾಗಿಲ್ಲ. ಕುಂದ್ರವ್ರಪ್ಪ ನೀವು ಬ್ಯಾಗ್ ತೆಗೆದಿಟ್ಕೋ, ಬ್ಯಾಗ್ನೆಲ್ಲ ಎಲ್ಲ ಸಜ್ಜು ಮಾಡ್ಕೋ. ನೀವು ಹೋಗು, ನೀರು ತೊಡ್ಕೊಡ್ಲಿ. ಸೆಲ್ಫಿ ಹೊಡಿತೇನೆ. ಹಾಂ ಬೇಡ, ಅಕ್ಕ ದಾಸಿ ಮಾಡಕ್ ತಗೊಂಡೋದಿ ನಿಮ್ಗೆ.
ಅಕ್ಕ ದಾಸಿ ಮಾಡಾಕ್ತಾಳ್ರಿ ನಮ್ಗಂತೇಳಿ. ಹೊಳಿಸವೆ ಹಾಕವಿ ಇನ್ನೊಮ್ಮೆ ಎಣ್ಣೆ ಭಾಳ ಭಾಳ ಆಗ್ತದಕ್ಕ. ಬಿಡ ಪ್ರೀತಿ ಸರಿ ಹಿಂದಕ್ಕ. ಪ್ರೀತು ನೀನು ಊಟ ಉಂಡಿ? ಚಟ್ನಿ ಅಷ್ಟು ಉಳ್ದೈತಿ. ದೋಸೆ ಇಲ್ಲ, ದೋಸೆ ನಾಳೆಗೆ ಮಾಡೋಣ. ಮ್ಯಾಗಿ ಮಾಡ್ಲಿಗ? ಹಾಂ ಫ್ರೆಂಡ್ಸ್, ನಾನು ರೊಟ್ಟಿ ಮಾಡಾಕತ್ತೆ ನೋಡ್ರಿ. ಈಗ ಇವು ಏನಂತಾರ, ಒಲಿ ಭಾಳ ಅಂದ್ರೆ ಭಾಳ ಸಣ್ಣದವ, ಹಂಗಾಗಿ ರೊಟ್ಟಿ ಸರಿಯಾಗಿ ಬೇಯಂಗ. ಪ್ರೀತಿ ಕದ ಹಾಕ್ರಿ. ಬಿಡ ನೀ ಪಲ್ಯ ದಿನಾರ ವ್ಯವಸ್ಥೆ ಮಾಡ, ಪಲ್ಯ ದಿನಾರ ವ್ಯವಸ್ಥೆ ಮಾಡ ಲಕ್ಷ್ಮಿ. ಲಕ್ಷ್ಮಿ ಕೆಲ್ಸಕ್ಕೆ ಹೋಗಿದ್ದಾಳೆ, ಆಕೆ ಬರೋದು ತಡ ಆಕೈತೆ ಅಂತೇಳಿ ರೊಟ್ಟಿ ಮಾಡಾಕತ್ತಿದ್ನಿ. ಮಾಡಬೇಡ ಅಂತೇಳಿ ಒಳ್ಳೆ ಅಕ್ಕಿ ಮಾಡಾಕತ್ತಾಳೆ. ಮೊಸರು ಸಂಜೆ ತತ್ತಿ ಮಾಡ್ಬೇಕು, ತತ್ತಿ ಪಲ್ಯ ಮಾಡ್ಬೇಕಂತ ಈಗ ಹೋಗಿ ತರ್ತಾಯ್ತು ರಾತ್ರಿ ಹೊತ್ತೇನು ಪ್ರೀತಿಯ ನೀ ಕಾಣ್ಸಂಗಿಲ್ಲ ಮಾಡ್ತೀನಿ ಅಂತೇಳಿ. ಇಲ್ಲ, ನಾವು 6 ಗಂಟೆಲಿದ್ದ 7 ಗಂಟೆ ಮಟ್ಟ ಖಾಲಿ ಇರ್ತೇವೆ. ಫ್ರೆಂಡ್ಸ್, ನಾವಲ್ಲೇ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬಂದ ಟ್ಯಾಬ್ಲೆಟ್ ಅತಿ ಕೊಟ್ಟಿದ್ರೆ. ಇನ್ನೊಂದು ಏನಂತಂದ್ರೆ, ಸರ್ಜರಿ ಆದಾಗ ನನ್ನ ಸರಿಯಾಗಿ ರೆಸ್ಟ್ ಮಾಡಲಿಲ್ಲ, ಮತ್ತು ತಿನ್ನೋ ಫುಡ್ ಎಲ್ಲ ಹಸಿ ಖಾರ ಅದು ಇದನ್ನು ಹಿಂಗೆಲ್ಲ ತಿನ್ನೆಲ್ಲ. ದವಾಖಾನೆಗಿದ್ದಾಗ ನಾನು ಅದನ್ನೆಲ್ಲ ತಿಂದಿದ್ದೆ. ಸರ್ಜರಿ ಆದ ನೆಕ್ಸ್ಟ್ ಡೇನ ನಾನು ದೋಸೆ ಏನೋ ತಿಂದಿದ್ದೆ, ಬಿರುಸಂದು ತಿನ್ನಬಾರ್ದು ಅಂತೇಳಿ. ಆವಾಗಲೇ ಡಾಕ್ಟ್ರ್ ಬೈದಿದ್ರು. ಯಾಕಂದ್ರೆ ನನಗೆ ಚಲೋ ಫುಡ್ ತಂದು ಕೊಡೋ ಅಂದ್ರೆ ಅವ್ವ ಇದ್ದಳು ಇಲ್ಲ ಅಂತಲ್ಲ, ನಾನು ಅವ್ರಿಗೆ ಅತಿಯಾಗಿ ಕಷ್ಟ ಕೊಡೋಕ್ಕೆ ಇಷ್ಟ ಪಡಂಗಿಲ್ಲ. ಈಗಲೂ ಸಹಿತ ಇಲ್ಲಿದ್ದಾಗಾದರೂ ಹಾಗಾಗಿ ಮನೆಗೆ ಬಂದಿಂದ ಏನಿರ್ತೈತಿ ಅವ್ರು ಏನು ತಿಂತಾರೆ ಅದನ್ನ ತಿಂದೆ. ನೀವು ಸಹಿತ ಹೇಳಿದ್ರು, ಇಲ್ಲಕ್ಕ ನೀವು ರೆಸ್ಟ್ ಮಾಡಿ ಅದನ್ನು ತಿನ್ನಕ್ಕೆ ಹೋಗ್ಬಿಡಿ, ಇದನ್ನು ತಿನ್ನಕ್ಕೆ ಹೋಗ್ಬಿಡಿ ಅಂತೇಳಿ. ಯಾಕಂದ್ರೆ ನನಗೆ ಗೊತ್ತು ಮನೆ ಪರಿಸ್ಥಿತಿ ಹೆಂಗೈತಿ ಅಂಥೇಳಿ. ನಾವು ಹೆಂಗಂತಂದ್ರೆ ಹೆಣ್ಮಕ್ಳು ಗಂಡ ಮನೆಯಲ್ಲೆಲ್ಲ ದುಡಿದು ಗಳಿಸಿ ಸಂಪಾದನೆ ಮಾಡಿ ಅಲ್ಲಿಡ್ತೇವೆ. ಕಷ್ಟ ಕಾಲದಲ್ಲಿ ಬಂದ ತವ್ರ ಮನೆಯವ್ರ ಕಷ್ಟದಲ್ಲಿ ಅದಾರಂತ ಗೊತ್ತಿದ್ದು ನಮ್ಮ ಕಷ್ಟನ ಅವ್ರಿಗೆ ಹೇರೋದು ಅಷ್ಟೊಂದು ಸರಿ ಇರೋಂಗಿಲ್ಲ. ನಾನು ಲಕ್ಷ್ಮಿ ಜೊತೆ ಅದನ್ನ ಮಾತಾಡೋಕತ್ತಿದ್ದು, ಹಿಂಗೆ ಆಗಾಗ ಹೊಟ್ಟೆನೂ ಹೋಕ್ಕೈತೆ ನನಗೆ, ಇದಕ್ಕೈತೆ ಅಂತೇಳಿ. ಅವರು ಹೇಳಿದ್ರು, ಯಾಕಂದ್ರೆ ಅವ್ರು ಇರೋದು ಅಲ್ಲಿ ಧಾರವಾಡದಾಗಲ್ಲ. ಹಿಂಗೆ ಏನು ಮಾಡಕ್ಕೆ ಹೋಗ್ಬೇಡ, ಅವ್ವ ಏನಾದರೂ ಹೇಳಿದ್ರು ನೀವು ಮಾಡಕ್ಕೆ ಹೋಗ್ಬೇಡ ಅಂತ ಅವಾಗ ಸಹಿತ ಫೋನ್ ಹಚ್ಚಿ ಹೇಳ್ತಿದ್ರು. ಸಣ್ಣನ ಕೈಲಿದ್ದ ಏನು ಕೆಲಸ ಮಾಡ್ಸಕ್ಕೆ ಹೋಗ್ಬೇಡ, ರೆಸ್ಟ್ ಮಾಡಲಿಕ್ಕೆ ಈಗೇನು ಅನ್ಸಂಗಿಲ್ಲ, ಮುಂದೆ ಭಾಳ ತ್ರಾಸು ಆಕೈತಿ ಅಂಥೇಳಿ. ಅವ್ರಿಗೆ ನಮ್ಮ ಲಕ್ಷ್ಮೀದು ಸಿಜೇರಿಯನ್ ಮತ್ತು ಸರ್ಜರಿ ಐತಿ ಆದಾಗೆಲ್ಲ, ಮಕ್ಕಳ ಆಪ್ರೇಷನ್ ಐತಿ ಆದಾಗೆಲ್ಲ ಭಾಳ ಅಂದ್ರೆ ಭಾಳ ರೆಸ್ಟ್ ಮಾಡ್ಯಾರಂತ. ನಾನು ರೆಸ್ಟ್ ಮಾಡ್ತಿರ್ಕಿಲ್ಲ, ನಮಗೆಲ್ಲ ಬೈತಿದ್ರು. ಅಂದ್ರೆ ಪ್ರೀತಿ ವಾತ್ಸಲ್ಯದಿಂದ ಹೇಳ್ತಿದ್ದಾಳೆ ನಮ್ಮ ಲಕ್ಷ್ಮಿ. ಆದ್ರೆ ಹೆಂಗೆ ಆಕೈತೆ ಅಂತಂದ್ರೆ, ಆ ಕ್ಷಣ ಪರಿಸ್ಥಿತಿ ಹೆಂಗಿರ್ತೈತಿ ನಾವು ಅದಕ್ಕೆ ಹೊಂದ್ಕೋಬೇಕು. ಇನ್ನೊಂದು ಹೆಂಗಂತಂದ್ರೆ, ನನ್ನಿಂದ ಯಾರಿಗೂ ಕಷ್ಟ ಎಕ್ಸ್ಟ್ರಾ ಕಷ್ಟ ಆಗಬಾರ್ದು. ಅವ್ರು ಏನು ಮೊದಲು ಕಷ್ಟ ಅನುಭವಿಸ್ಲಿಕತ್ತಿರ್ತಾರಲ್ಲ ಅದಷ್ಟು ಸಾಕು. ಮತ್ತು ನಾನು ಬಂದ ಇನ್ನೊಬ್ರಿಗೆ ಭಾರ ಆಗಬಾರ್ದು, ಹೊರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಯಾವತ್ತೂ ಯಾರಿಗೂ ಅಂದ್ರೆ ನಂಗೆ ತಿಳುವಳಿಕೆ ಬಂದಿಂದ ಭಾರ ಆಗಿಲ್ಲ, ಕಷ್ಟ ಕೊಟ್ಟಿಲ್ಲ. ಮುಂದೆನೂ ಸಹಿತ ಕಷ್ಟ ಕೊಡೋಕ್ಕೂ ಇಷ್ಟಪಡೋಂಗಿಲ್ಲ ನಾನು. ಹಾಗಾಗಿ ನಾನು ಎಲ್ಲೇ ಹೋದ್ರೂ ಏನಾದರೂ ಕೆಲಸ ಹಿಂಗೆ ಮಾಡ್ತಿರ್ತೇನೆ. ಇಲ್ಲಾದ್ರೆ ಅವ್ವ ಇರ್ತಾಳಲ್ಲ, ಅಷ್ಟೊಂದೇನು ನಾನು ಒಂದು ವೇಳೆ ಮಾಡಲಿಲ್ಲ ಅಂದ್ರೂ ಅವಾಗ ಒಂದಿಟ್ಟು ಬಾಯ್ ಮಾಡಿ ಸುಮ್ಮನಿದ್ದು ಬಿಡ್ತೇನೆ. ಆದರೆ ಹಿಂಗೆ ಬೇರೆ ಕಡೆ ಇಲ್ಲಂತಲ್ಲ, ಎಲ್ಲೋ ಹೋಟ್ಲಲ್ಲಿ ಹೋದ್ರೆ ನಾವು ಹೆಣ್ಮಕ್ಳು ಹೆಂಗಂತಂದ್ರೆ, ನಾವು ಎಲ್ಲೋ ಹೋದ್ರೂ ಕೆಲಸ ಮಾಡೋದು ತಪ್ಪಂಗಿಲ್ಲ.
ಅದನ್ನ ಮಾತಾಡ್ಕೊತ ಈ ಕಡೆ ನಮ್ಮ ಲಕ್ಷ್ಮಿ ಬೈದಳು ನಾನು ರೊಟ್ಟಿ ಮಾಡಕತ್ತಿರೋದು. ನನಗೂ ಕೆಲಸ ಹಚ್ಚಂಗಿಲ್ಲ ಅವ್ರು, ಆದರೂ ಬೈದ್ರೆ ಮಾಡಬೇಡ ಅಂತೇಳಿ. ಯಾಕಂದ್ರೆ ಕೆಲ್ಸಕ್ಕೆ ಹೋಗಿ ಬಂದಿರ್ತಾರೆ, ಅಲ್ಲಿ ಕೆಲಸ ಮಾಡಿ ಸುಸ್ತಾಗಿ ನಾನು ಮನೆಯಾಗೂ ಖಾಲಿ ಇದ್ನಿ. ಮತ್ತು ಅವಾಗ ಸದ್ಯಕ್ಕೆ ನಾನು ಆರಾಮಿದ್ನಲ್ಲ, ಹಾಗಾಗಿ ಏನೋ ಕುಂತಿದ್ದೆ. ನಾನು ಕುಂದ್ರನಂತಲೇನ ಹಿಂಗೆ ಕಾಲಿಗೆ ಏನೋ ಎಣ್ಣೆ ಹಚ್ಚಿ ಏನೋ ಹೇಳಿದ್ದು ನಾನು. ಹೇಳೋಣಂತಲೇನ ಕಾಲಿಗೆ ಎಣ್ಣೆ ಹಚ್ಚಿ ತಿಕ್ಕಾಕತ್ತಾಳ. ಬೇಡವಾ, ನಾನು ಯಾವತ್ತೂ ನನ್ನ ಕಾಲತ್ತಿ ಹಿಡಿಸ್ಕೊಂಡಿಲ್ಲ ನಾನು. ಅವ್ರ ನನ್ನ ಹೆಂಡ್ರು ಕರೆ ವಯಸ್ಸಲ್ಲಿ ಸಣ್ಣವ್ರು, ನನಗಿಂತ ಭಾಳ ಸಣ್ಣವ್ರು. ಆದರೂ ನಮ್ಮ ಲಕ್ಷ್ಮಿ ಹಂಗೇನು ಇದನ್ನು ಮಾಡೋಂಗಿಲ್ಲ. ಇಲ್ಲ ಹೀಗೆಲ್ಲ ಎಣ್ಣೆ ಹಚ್ಚೈತಿ ತಿಕ್ಕಬೇಕು ಅಂದ್ರೆ ಆರಾಮಿರ್ತೀನಿ ನೀನು, ರೆಸ್ಟನ್ನು ಮಾಡಿಲ್ಲ ಹೇಳಿದ್ರೂ ಅಂಥೇಳಿ. ಅದ್ರೊಳಗೆ ನಮ್ಮ ಪ್ರೀತು ಅದು ಸೆಲ್ಫಿ ಸ್ಟಿಕ್ ತೊಗೊಂಡು ಏನೋ ಮಾಡಾಕತ್ತಿದ್ದೆ. ಅಯ್ಯಪ್ಪ, ನನ್ನ ಅಂತೆಲ್ಲ ರೊಕ್ಕಿಲ್ಲ, ಮೊದಲು ಸೆಲ್ಫಿ ಸ್ಟಿಕ್ಕಿಗೆ 500 ರೂಪಾಯಿ, ಮತ್ತು ರೊಕ್ಕಿಲ್ದಾಗ ಅದಕ್ಕೆ ಏನಾರು ಆತಂದ್ರೆ ಮುಗೀತು, ವಿಡಿಯೋನೂ ಮಾಡೋಕೆ ಬರೋಂಗಿಲ್ಲ ನೆಟ್ಟಗೆ ಅಂತೇಳಿ ಅದನ್ನ ಹೇಳಾಕತ್ತಿದ್ವಿ ನಾನು ನಮ್ಮ ಲಕ್ಷ್ಮಿ. ಬೆಳಗಾವಿ ನನಗೆ ಹುಟ್ಟಿಸಿದವಳಿಗೆ ಅಡ್ಡ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾವು ಎಲ್ಲರ ಜೊತೆ ಹೆಂಗೆ ಮಾತಾಡ್ತೀವಿ, ಹೆಂಗೆ ಇರ್ತೀವಿ ಅನ್ನೋದು ಭಾಳ ಮುಖ್ಯ ಆಕೈತಿ. ಇಲ್ಲಿ ಆ ಸಂಬಂಧ ಈ ಸಂಬಂಧ ಅಂತ ಅನ್ನೋದಕ್ಕಿಂತ ನಾವು ಎಷ್ಟು ಫ್ರೆಂಡ್ಲಿ ಆಗಿರ್ತೀವಿ, ನಮ್ಮ ಸಂಬಂಧಗಳು ಅಷ್ಟು ಶಾಶ್ವತವಾಗಿರ್ತವೆ. ನಮ್ಮ ವಿಜ್ಜಿ ಮತ್ತು ಲಕ್ಷ್ಮಿ ಜೊತೆ ನಾನು ಯಾವಾಗಲೂ ಫ್ರೆಂಡ್ಲಿ ಅದೇನು ಈಗಂತಲ್ಲ, ಮೊದಲಿಂದನೂ. ಅಲ್ಲಿ ಹೆಂಗಂತಂದ್ರೆ ನಾವು ಏನೋ ಮಾತಾಡಬೇಕಾದ್ರೂ ಏನೋ ಇದನ್ನು ಮಾಡಬೇಕಾದ್ರೂ ಬೇರೆ ಯಾವುದೂ ಅಡ್ಡಿ ಬರೋಂಗಿಲ್ಲ. ರೊಟ್ಟಿ ಮಾಡಿದ್ದಾಳೆ ಲಕ್ಷ್ಮಿ, ರೊಟ್ಟಿ ಮಾಡ್ದಿಂದ ಇಕ್ಕಟ್ಟು ಹಾಲು ತೊಗೊಂಬಂದಿದ್ದಾಳೆ. ಹಾಲು ಕಾಯಿಸಿ ಇದು ಹೊಳ್ಳಿ ತತ್ತಿ ತರಿಸಿದ್ದಾಳೆ. ಎಗ್ ಬುರ್ಜಿ ಏನೋ ಮಾಡ್ತೀನಿ ಅಂತೇಳಿ ಅನ್ನಕತ್ತಿದ್ದಾಳೆ. ನಾನು ಬ್ಯಾಡ ಅಂತಂದೆ, ಇಲ್ಲ ಆದರೂ ಎಗ್ ಬುರ್ಜಿ ಮಾಡೋಣ ಅಂತೇಳಿ ಅದನ್ನು ರೆಡಿ ಮಾಡಕತ್ತಾಳೆ ನೋಡಿರಿ.